ಆಯ್ತಪ್ಪ, ನೀವು ಸಿದ್ದರಾಮಯ್ಯನವರೇ, ನೀವು ಭಾಳ ಬುದ್ಧಿವಂತರು, 14 ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, ಬುದ್ಧಿವಂತರು. ಆಯಿತು, ಬೇಡ, ಅಲ್ಲಿಗೆ ದೂರ ಹೋಗೋದು ಬೇಡಪ್ಪ, ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದಲ್ಲಿ ಕೊಡಗು ಅಂತ ಒಂದಿತ್ತು, ಇದೆ. ಹಿಂದೆ ಕೊಡಗು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೂಗೆತ್ತಿತ್ತು, ಭಾಳ ವರ್ಷದಿಂದ, 40-50 ವರ್ಷ ಹಿಂದೆ ಕೊಡಗು. ಯಾಕೆಂದ್ರೆ ಅವ್ರು ಏನು ಕೇಳ್ತಾ ಇದ್ರು ಅಂದರೆ, ರೀ, ಇಡೀ ಅರ್ಧ ಕರ್ನಾಟಕಕ್ಕೆ ನೀರು ನಾವೇ ಕೊಡ್ತೀರಿ, ಹಳೆ ಮೈಸೂರಿಗೆಲ್ಲ ನೀರನ್ನ ಬೆಲೆ ಕಟ್ಟ್ರಿ ನೀರಿಗೆ ಅಂದರು. ಕಾಫಿ ನಾವೇ ಹೈಯೆಸ್ಟ್ ಬೆಳೆಯೋದು, ಅಂದರೆ ಎಕ್ಸ್ಪೋರ್ಟ್, ಇದಕ್ಕೆ ದುಡ್ಡು ಬರೋದು ನಮಗೆ, ಅಷ್ಟು ಆದಾಯ ಬರ್ತತೆ, ನಮ್ಗೆ ರೋಡಿಗೆ ದುಡ್ಡು ಕೊಡೋಕ್ಕೆ ನಿಮಗೆ ಗತಿ ಇಲ್ಲ, ಅದಕ್ಕೆ ಸಪ್ರೇಟ್ ರಾಜ್ಯ ಕೊಡಿ ಅಂತ ಕೇಳಿದ್ರು. ಆವಾಗ ಕರ್ನಾಟಕದಲ್ಲಿದ್ದಿದ್ದು ಕಾಂಗ್ರೆಸ್ ಸರ್ಕಾರನೇ. ಆವಾಗ ಅವ್ರೇನು ಹೇಳಿದ್ರು, ಹಂಗೆ ಯಾವ್ಯಾವ ಏರಿಯಾದಲ್ಲಿ ಜಾಸ್ತಿ ಟ್ಯಾಕ್ಸ್ ಕೊಡ್ತಾರೆ ಹಂಗೆ ಕೊಡೋಕ್ಕೆ ಬರಲ್ಲ, ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಹಂಗೆ ಕೊಡೋಕ್ಕೆ ಬರಲ್ಲ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಟ್ಯಾಕ್ಸ್ ಮೇಲೆ ರಾಜ್ಯನ ಇಬ್ಬಾಗ ಮಾಡೋಕ್ಕೆ ಬರಲ್ಲ, ಜಾಸ್ತಿ ಕಡಿಮೆ ಅಂತ. ಹಂಗೆ ಆಯಿತು. ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಪ್ರಶ್ನೆ, ಬೆಂಗಳೂರಲ್ಲಿ ಇವಾಗ ನಮ್ಮ ಬಡ್ಜೆಟ್ ಏನಿದ್ರೆ ಅದರಲ್ಲಿ 65% ಟ್ಯಾಕ್ಸು ಬೆಂಗಳೂರು ಒಂದರಿಂದಾನೇ ಬರ್ತದಪ್ಪ. ಬೆಂಗಳೂರು ಒಂದರಿಂದಾನೇ 65% ಟ್ಯಾಕ್ಸ್ ಬರ್ತದೆ. ಈಗ ಬೆಂಗಳೂರವ್ರು ಕೇಳ್ತಾರೆ, ನಾವು 65% ಟ್ಯಾಕ್ಸ್ ಕೊಟ್ಟಿದ್ದೀರಿ, ನಮಗೆ ಎಷ್ಟು ಕೊಟ್ಟಿದ್ದೀರಾ ಅಂತ. 5% ಕೊಟ್ಟಿಲ್ಲ ರೀ, ಬೆಂಗಳೂರಿಗೆ 5% ಕೊಟ್ಟಿಲ್ಲ. 100%ಅಲ್ಲಿ 5% ಕೊಟ್ಟಿಲ್ಲ ಬೆಂಗಳೂರಿಗೆ. ಹಂಗಾರೆ ಬೆಂಗಳೂರವ್ರು ಕೇಳಿದ್ರೆ ಏನು ಮಾಡ್ತೀರಾ ನೀವು? ಇಲ್ಲೇ ಹೇಳಿ, ನೀವು ದೇಶಕ್ಕೆ ಹೋಗಬೇಡಿ, ನೀವು ರಾಜ್ಯದಲ್ಲಿ ಹೇಳಿ. ರಾಜ್ಯದಲ್ಲೇ ನೀವೇ ಕೊಡ್ತಾ ಇಲ್ಲಲ್ಲ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಬರ್ತದೋ ಅಲ್ಲಿ ಹಂಗಾರೆ ಕೊಟ್ಬಿಡಿ, ಆ ಜಿಲ್ಲೆಗಳಿಗೆ ಕೊಡೋಕ್ಕೆ ಸಾಧ್ಯನಾ? ಅದನ್ನು ಎಲ್ಲಿ ಹಸುವಿಗೆ ಅಹಂಕಾರ ಇದೆ, ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಎಲ್ಲಿ ಬೆಳವಣಿಗೆ ಆಗಬೇಕು, ಜನ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ, ಜನ ಕಷ್ಟದಲ್ಲಿ ನೋವಲ್ಲಿದ್ದಾರೆ, ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಮನೆಯಲ್ಲಿ ಅಣ್ಣ ತಮ್ಮಂದಿರು 10 ಜನ ಇದ್ದರೆ ಯಾರ್ಯಾರು ಏನೇನು ಸಂಪಾದನೆ ಮಾಡ್ತಾರೆ ಅನ್ನೋದ್ರ ಮೇಲೆ ತಾಯಿ ಊಟ ಹಾಕಲ್ಲ. ಸಿದ್ದರಾಮಯ್ಯನವರೇ, ಹಲೋ ಪ್ಲೀಸ್, ಸಿದ್ದರಾಮಯ್ಯನವರೇ, ಮನೇಲಿ 10 ಜನ ಮಕ್ಕಳಿದ್ರೆ ಅವ್ರು ಏನೇನು ಸಂಪಾದನೆ ಮಾಡ್ತಾರೆ, ಎಷ್ಟೆಷ್ಟು ದುಡ್ಡು ತರ್ತಾರೆ ಅಂತ ತಾಯಿ ಊಟ ಹಾಕಲ್ಲ. ಜಾಸ್ತಿ ಸಂಪಾದನೆ ತಂದವನಿಗೆ ಒಬ್ಬಟ್ಟು ಊಟ, ತರದಿದ್ದವನಿಗೆ ಅನ್ನ ಸಾಂಬಾರು ಹಾಕಲ್ಲ. ತಾಯಿನೇ ಎಲ್ಲರನ್ನ, ಮನೆಯಲ್ಲಿರೋ ಅಷ್ಟು ಜನ ಮಕ್ಕಳನ್ನು ಒಂದೇ ಥರ ನೋಡೋದೇ ತಾಯಿಯ ಭಾವನೆ. ಅದು ಕೇಂದ್ರ ಸರ್ಕಾರ.